ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷ ರಥಸಪ್ತಮಿ 2026 ಜನವರಿ 25ರಂದು ಬಂದಿದೆ. ಇನ್ನು ವಿಶೇಷವಾದ ರಥಸಪ್ತಮಿ ದಿನ ಎಕ್ಕದ ಎಲೆಯಿಂದ ಸ್ನಾನ ಮಾಡಿದರೆ ನಿಮಗೆ ಹಣ ವೃದ್ಧಿಯಾಗುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತದೆ, ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು, ಮಾಟಮಂತ್ರಗಳು ನಿವಾರಣೆಯಾಗುತ್ತದೆ, ಅದೃಷ್ಟ ಕೂಡಿ ಬರುತ್ತದೆ. ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಇದು ಬಹಳ ಅಪರೂಪ, ಬಹಳ ವಿಶೇಷ. ಇದು 100 ವರ್ಷಗಳಿಗೊಮ್ಮೆ ಬರುವ ಮಹಾಯೋಗ. ಈ ದಿನ ಸೂರ್ಯ ಭಗವಾನ್ ತನ್ನ 7 ಕುದುರೆಗಳ ರಥದಲ್ಲಿ ಉತ್ತರಾಯಣ ಪುಣ್ಯ ಕಾಲದಲ್ಲಿ ತನ್ನ ಪ್ರಯಾಣವನ್ನ ಮಾಡಿ ಈ ವಿಶ್ವಕ್ಕೆ ಪ್ರತ್ಯಕ್ಷ ದೇವ ಸೂರ್ಯ. ಆತ ಇಲ್ಲದೆ ಸೃಷ್ಟಿ ಇಲ್ಲ, ಜೀವ ಇಲ್ಲ. ಅಂತಹ ಸೂರ್ಯನಾರಾಯಣ ಮೂರ್ತಿ ಜನಿಸಿದ ಈ ರಥಸಪ್ತಮಿಯಂದು ಹಸುವಿಗೆ ಯಾವ ಆಹಾರ ನೀಡಿದರೆ ವರ್ಷವಿಡೀ ಒಳಿತಾಗುತ್ತದೆ, ಹೀಗೆ ಮಾಡಿದರೆ ಸಾಕು ಕಡುಬಡವನಾದರೂ ಕುಬೇರನಾಗುತ್ತಾನೆ. ಇಂದು ಯಾವ ತಪ್ಪುಗಳನ್ನು ಮಾಡಬಾರ್ದು ಎಂಬ ವಿಷಯಗಳನ್ನು ಸಹ ತಿಳಿದುಕೊಳ್ಳೋಣ ಸ್ನೇಹಿತರೆ. ಪರಿಹಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನೀವು ನೀಡುವ ಒಂದು ಲೈಕ್ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡುತ್ತದೆ. ಅಲ್ಲದೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯನಾರಾಯಣ ನಮಃ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ಸೂರ್ಯದೇವರ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನೀವು ಕುಬೇರರಾಗಬೇಕೆಂದು ನಾವು ಹೃತ್ಪೂರ್ವಕವಾಗಿ ಬಯಸುತ್ತೇವೆ. ರಥಸಪ್ತಮಿ ಸೂರ್ಯನಾರಾಯಣ ಸ್ವಾಮಿಯ ಹಬ್ಬ. ಇದನ್ನು ಮಾಘ ಶುದ್ಧ ಸಪ್ತಮಿ ಎಂದು ಆಚರಿಸಲಾಗುತ್ತದೆ. ಈ ರಥಸಪ್ತಮಿಯ ದಿನದಂದು ಕೆಲವು ನಿಯಮಗಳನ್ನು ಸಹ ಕಡ್ಡಾಯವಾಗಿ ಪಾಲಿಸಬೇಕು. ಅವುಗಳೆಂದರೆ, ಈ ರಥಸಪ್ತಮಿಯ ದಿನದಂದು ನೆಲ್ಲಿಕಾಯಿಗಳನ್ನು ಮರದಿಂದ ಕೀಳಬಾರದು, ನೆಲ್ಲಿಕಾಯಿ ಉಪ್ಪಿನಕಾಯಿ ತಿನ್ನಬಾರದು. ರಥಸಪ್ತಮಿ ದಿನ ಕಪ್ಪು ಬಣ್ಣದ ಬಟ್ಟೆಗಳು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದು ಮುಂತಾದ ಕೆಲಸಗಳನ್ನು ರಥಸಪ್ತಮಿಯ ದಿನ ಮಾಡಿದರೆ ದಾರಿದ್ರ್ಯ ಬರುತ್ತದೆ. ಅಷ್ಟೇ ಅಲ್ಲದೆ ಈ ರಥಸಪ್ತಮಿಯ ದಿನ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಬೆಳಿಗ್ಗೆ ಸೂರ್ಯೋದಯದ ಸಮಯಕ್ಕೆ ಏಳಬೇಕು. ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಸೂರ್ಯೋದಯ ಆಗುವವರೆಗೂ ಮಲಗಬಾರದು. ಸಾಮಾನ್ಯ ದಿನಗಳಲ್ಲಿ ನೀವು ತಡವಾಗಿದ್ದರೂ ಪರವಾಗಿಲ್ಲ, ಆದರೆ ಈ ರಥಸಪ್ತಮಿ ಒಂದೇ ದಿನ ಮಾತ್ರ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಕಾಲದಲ್ಲಿ ಎದ್ದು ರಥಸಪ್ತಮಿ ಸ್ನಾನ ಮಾಡಬೇಕು. ಈ ದಿನ ಸೂರ್ಯೋದಯದ ನಂತರ ಏಳುವವರು ರಾಕ್ಷಸರಾಗಿ ಹುಟ್ಟುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ರಥಸಪ್ತಮಿಯ ಈ ದಿನ ಎಲ್ಲರೂ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನ ಮಾಡಿಕೊಳ್ಳಿ. ಅಲ್ಲದೆ ಇಂದು ಕೋಪವನ್ನು ನಿಯಂತ್ರಿಸಬೇಕು. ಕೆಟ್ಟ ಮಾತುಗಳನ್ನು ಆಡಬಾರದು, ದುಷ್ಟ ಆಲೋಚನೆಗಳನ್ನು ಮಾಡಬಾರದು. ಬಡತನ ಉಂಟಾಗುತ್ತದೆ, ಹಣದ ನಷ್ಟ ಉಂಟಾಗುತ್ತದೆ. ಅಲ್ಲದೆ ಇಂದು ಕಡ್ಡಾಯವಾಗಿ ಹಾಲನ್ನು ಉಕ್ಕಿಸಬೇಕು. ಹೀಗೆ ಉಕ್ಕಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ. ಇಂದು ಹಾಲು ಉಕ್ಕಿಸದಿದ್ದರೆ ಅವರ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸುತ್ತಾಳೆ. ಆದ್ದರಿಂದ ರಥಸಪ್ತಮಿಯ ದಿನದಂದು ಎಲ್ಲರೂ ಕಡ್ಡಾಯವಾಗಿ ಈ ನಿಯಮಗಳನ್ನು ಪಾಲಿಸಿ. ಅವರಿಗೆ ಸೂರ್ಯನ ಅನುಗ್ರಹ ವಿಶೇಷವಾಗಿ ಲಭಿಸುತ್ತದೆ. ಏಕೆಂದರೆ ಸೂರ್ಯನು ನಮಸ್ಕಾರ ಪ್ರಿಯನು. ಪೂಜೆಗಳು ಏನೂ ಅಗತ್ಯವಿಲ್ಲ. ಭಕ್ತಿ ಶ್ರದ್ಧೆಗಳಿಂದ ಅವನಿಗೆ ನಮಸ್ಕರಿಸಿದರೆ ಸಾಕು, ಅವನು ಅನುಗ್ರಹವನ್ನು ತುರಿಸುತ್ತಾನೆ. ಆದ್ದರಿಂದ ರಥಸಪ್ತಮಿಯ ದಿನ ಎಲ್ಲರೂ ಸೂರ್ಯನಿಗೆ ಆರ್ಘ್ಯವನ್ನು ಬಿಡಿ. ಆದಿತ್ಯ ಹೃದಯ ಪಾರಾಯಣ ಮಾಡಿ. ನಿಮಗೆ ಸಾಧ್ಯವಾಗದಿದ್ದರೆ ಕನಿಷ್ಠ ಸೂರ್ಯನನ್ನು ನೋಡುತ್ತಾ ಒಂದು ನಮಸ್ಕಾರ ಮಾಡಿ. ಉತ್ತಮ ಆರೋಗ್ಯ ಲಭಿಸುತ್ತದೆ. ಗೋವನ್ನು ರಥಸಪ್ತಮಿಯ ದಿನದಂದು ಪೂಜಿಸುವುದು ಎಂದರೆ ಸಾಕ್ಷಾತ್ ಸೂರ್ಯನಾರಾಯಣ ಮೂರ್ತಿಯನ್ನು ಪೂಜಿಸುವುದು. ರಥಸಪ್ತಮಿ ದಿನದಂದು ಸೂರ್ಯನು ತನ್ನ ದಿಕ್ಕನ್ನು ಬದಲಾಯಿಸುತ್ತಾನೆ. ಸೂರ್ಯನು ಆರೋಗ್ಯ ಪ್ರದಾತ. ಅವನಿಗೆ ಅತ್ಯಂತ ಇಷ್ಟವಾದ ಪ್ರಾಣಿ ಗೋವು. ಆದ್ದರಿಂದ ರಥಸಪ್ತಮಿಯ ದಿನದಂದು ಮಾಡುವ ಸೇವೆ ನೇರವಾಗಿ ಆದಿತ್ಯನಿಗೆ ತಲುಪುತ್ತದೆ. ಈ ರಥಸಪ್ತಮಿ ದಿನದಂದು ಬೆಳಿಗ್ಗೆಯಿಂದ ಸಂಜೆ 6 ಗಂಟೆಯ ಒಳಗೆ ನಿಮಗೆ ಎಲ್ಲಿ ಗೋವು ಕಂಡರೂ ಸರಿ, ಅದು ನಿಮ್ಮ ಮನೆಯ ಮುಂದೆ ಇರಬಹುದು ಅಥವಾ ಯಾವುದೇ ಗೋಶಾಲೆಯಲ್ಲಿರಬಹುದು ಅಥವಾ ರಸ್ತೆಯ ಮೇಲೆ ಇರಬಹುದು. ಆ ಗೋವಿನ ಹತ್ತಿರ ಹೋಗಿ ಈ ದಿನ ನೀವು ಕೆಲವು ಕೆಂಪು ಬಣ್ಣದ ಪದಾರ್ಥಗಳನ್ನು ಹಸುವಿಗೆ ತಿನ್ನಿಸಬೇಕು. ಸೂರ್ಯದೇವರಿಗೆ ಕೆಂಪು ಬಣ್ಣ ಎಂದರೆ ಪ್ರಾಣ. ಅದಕ್ಕಾಗಿಯೇ ರಥಸಪ್ತಮಿ ದಿನದಂದು ಕೆಂಪು ಪದಾರ್ಥಗಳನ್ನು ಗೋಮಾತೆಗೆ ಅರ್ಪಿಸುವುದರಿಂದ ಸೂರ್ಯನ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಕಟಾಕ್ಷವು ಲಭಿಸುತ್ತದೆ. ನೀವು ಹತ್ತಿರ ಹೋಗಿ ನಮಸ್ಕರಿಸಿ ಕೆಂಪು ಟೊಮೊಟೊಗಳು ಅಥವಾ ಸೇಬು ಹಣ್ಣು ಅಥವಾ ದಾಳಿಂಬೆ ಬೀಜಗಳು ಅಥವಾ ಕೆಂಪು ಬಣ್ಣದ ಗೆಣಸುಗಳಂಥವುಗಳನ್ನು ತಿನ್ನಿಸಿ. ನೀವು ನಿಮ್ಮ ಕೈಗಳಿಂದ ಆ ಕೆಂಪು ಹಣ್ಣುಗಳನ್ನು ಅಥವಾ ತರಕಾರಿಗಳನ್ನು ತಿನ್ನಿಸುವಾಗ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಷ್ಟಗಳನ್ನು ಹೇಳಿಕೊಳ್ಳಿ. ಹಸು ತಿನ್ನುವಾಗ ಅದರ ಮುಖದ ಕಡೆಗೆ ನೋಡುತ್ತಾ ಅದನ್ನು ಸೃಷ್ಟಿಸುತ್ತಿರಬೇಕು.
ಹೀಗೆ ತಿನ್ನಿಸಿದ ನಂತರ ನೀವು ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸವೊಂದು ಮಾತು ಹೇಳುವುದು. ಹೌದು, ಆ ಗೋಮಾತೆಯ ಕಡೆಗೆ ನೋಡುತ್ತಾ 11 ಬಾರಿ ಭಕ್ತಿಯಿಂದ ನಮೋ ಭಗವತೆ ಗೋಮಾತೆ ನಮಃ ಎಂಬ ಮಂತ್ರವನ್ನು ಪಠಿಸಿ. ಈ ಮಂತ್ರವು ಸಾಮಾನ್ಯವಾದದ್ದಲ್ಲ, ಇದರಲ್ಲಿ ದೇವರ ನಾಮವಿದೆ, ಗೋಮಾತೆಯ ನಾಮವಿದೆ. ಈ ನಾಮ ಸ್ಮರಣೆ ಮಾಡುವಾಗ ನಿಮ್ಮ ಹೃದಯದಲ್ಲಿ ಒಂದು ರೀತಿಯ ಪ್ರಶಾಂತತೆ ಉಂಟಾಗುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ವಂಶದಲ್ಲಿರುವ ಪಿತೃದೋಷಗಳಿದ್ರೆ ಅವು ಸಹ ನಿವಾರಣೆಯಾಗುತ್ತವೆ. ಜಾತಕದಲ್ಲಿ ಕುಜ ದೋಷವಿದ್ರೂ ಸೂರ್ಯಗ್ರಹ ದೋಷವಿದ್ರೂ ಈ ಮಂತ್ರದಿಂದ ಶಾಂತಿ ದೊರೆಯುತ್ತದೆ. ಆದ್ದರಿಂದ ಈ ರಥಸಪ್ತಮಿಯ ದಿನ ನೀವು ಗೋವಿಗೆ ಕೆಂಪು ಪದಾರ್ಥಗಳನ್ನು ತಿನ್ನಿಸಿ. ಈ ಮಂತ್ರವನ್ನು ಪಠಿಸಿ. ನಿಮಗೆ 7 ತಲೆಮಾರುಗಳವರೆಗೂ ಅಕ್ಷಯ ಐಶ್ವರ್ಯವು ಸಿದ್ಧಿಸುತ್ತದೆ. ಐಶ್ವರ್ಯ ಎಂದರೆ ಕೇವಲ ಹಣ ಮಾತ್ರವಲ್ಲ, ಉತ್ತಮ ಆರೋಗ್ಯ, ಸದ್ಗುಣವಂತ ಸಂತಾನ, ಮನೆಯಲ್ಲಿ ಜಗಳಗಳಿಲ್ಲದ ಪ್ರಶಾಂತತೆ, ಗೌರವ, ಇವೆಲ್ಲವೂ ಐಶ್ವರ್ಯವೇ. ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಹಣಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ. ಸಾಲದ ಬಾಧೆಗಳಿಂದ ಬಳಲುತ್ತಿರುವವರು ರಥಸಪ್ತಮಿಯ ದಿನ ತಪ್ಪದೆ ಹಸುವಿಗೆ ತಿನ್ನಿಸಿ. ಸಾಲ ತೀರಿಸುವ ಮಾರ್ಗಗಳು ನಿಮಗೆ ಕಾಣಿಸುತ್ತವೆ. ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಸುವನ್ನು ಸ್ಪರ್ಶಿಸಿ ನಮಸ್ಕರಿಸುವುದರಿಂದ ಹಸುವಿನಿಂದ ಬರುವ ಸಕಾರಾತ್ಮಕ ಕಂಪನವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ಬಹಳ ದಿನಗಳಿಂದ ಈಡೇರದ ಆಸೆಗಳನ್ನು ಹೊಂದಿರುವವರು ಇಂದು ಆಹಾರ ನೀಡಿದ ನಂತರ ಗೋಮಾತೆಯ ಕಿವಿಯಲ್ಲಿ ತಮ್ಮ ಆಸೆಯನ್ನು ಹೇಳಿಕೊಂಡ್ರೆ ಅದು ನೇರವಾಗಿ ಆ ಪರಮಾತ್ಮನನ್ನು ತಲುಪುತ್ತದೆ. ರಥಸಪ್ತಮಿ ವರ್ಷಕ್ಕೊಮ್ಮೆ ಬರುವ ಒಂದು ದೊಡ್ಡ ಹಬ್ಬ. ಅಂತಹ ದಿನದಂದು ಗೋಮಾತೆಯನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಗೋವುಗಳಿದ್ರೆ ನೋಡಿ, ಅಥವಾ ಯಾವುದಾದರೂ ಗೋಶಾಲೆಗೆ ಹೋಗಿ ನಿಮ್ಮ ಕರ್ತವ್ಯದಂತೆ ಕೆಲವು ಕೆಜಿ ಟೊಮೊಟೊಗಳನ್ನು ಅಥವಾ ಹಣ್ಣುಗಳನ್ನು ಖರೀದಿಸಿ ನೀಡಿ. ನೀವು ನೀಡುವ ಆ ಸಣ್ಣ ಆಹಾರವು ಹಸುವಿನ ಹಸಿವನ್ನು ನೀಗಿಸುವುದಲ್ಲದೆ ನಿಮ್ಮ ಜೀವನದಲ್ಲಿರುವ ಕತ್ತಲೆಯನ್ನು ದೂರ ಮಾಡಿ ಸೂರ್ಯನ ಬೆಳಕಿನಂತಹ ಪ್ರಕಾಶವನ್ನು ತುಂಬುತ್ತದೆ. ಹಸುವಿನ ಕಣ್ಣುಗಳಲ್ಲಿರುವ ಕರುಣೆಯು ನಮ್ಮನ್ನು ಅನೇಕ ಅಪಾಯಗಳಿಂದ ಕಾಪಾಡುತ್ತದೆ. ಆದ್ದರಿಂದ ರಥಸಪ್ತಮಿಯಂದು ಮರೆಯದೆ ಹಸುವಿಗೆ ಕೆಂಪು ಬಣ್ಣದ ತರಕಾರಿಗಳನ್ನು ಅಥವಾ ಹಣ್ಣುಗಳನ್ನು ತಿನ್ನಿಸಿ ಸಕಲ ಶುಭಗಳನ್ನು ಪಡೆದು ಸಂತೋಷದಿಂದ ಜೀವಿಸಿ. ರಥಸಪ್ತಮಿ ದಿನ ಎಕ್ಕದ ಎಲೆಗೆ ಕೂಡ ತುಂಬ ಪ್ರಾಮುಖ್ಯತೆ ಇದೆ. ರಥಸಪ್ತಮಿಯ ದಿನ ತಲೆ, ಭುಜ ಮತ್ತು ಕತ್ತು, ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆಯಿಟ್ಟು ಸ್ನಾನ ಮಾಡಿ ಸೂರ್ಯನ 108 ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರವನ್ನು ಮಾಡುವ ಪದ್ಧತಿ ಇದೆ. ಒಂದು ವೇಳೆ 108 ನಾಮಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಸೂರ್ಯನ 12 ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು. ಸ್ನಾನದ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ 7 ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಒಂದು ನೆತ್ತಿಯ ಮೇಲೆ ಇನ್ನೊಂದನ್ನು ಇಟ್ಕೋಬೇಕು. 2 ಭುಜಗಳ ಮೇಲೆ 2 ಎಲೆಗಳನ್ನು ಇಟ್ಕೊಳ್ಬೇಕು. ಹಾಗೆಯೇ ಅದರ ನಂತರ ಇನ್ನು 2 ಪಾದಗಳ ಮೇಲೆ ಇಟ್ಕೊಳ್ಬೇಕಾಗುತ್ತದೆ. ಮತ್ತೊಂದು ಹೃದಯದ ಭಾಗದಲ್ಲಿ, ಮತ್ತೊಂದು ನಾಭಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಹೊಕ್ಕಳು, ಹೊಕ್ಕಳಿನ ಮೇಲೆ ಒಂದು ಇಟ್ಕೋಬೇಕು. ಈ ರೀತಿಯಾಗಿ ಒಟ್ಟು 7 ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವುದು ಸಂಪ್ರದಾಯವಿದೆ. ಹೀಗೆ ಶರೀರದ ಮೇಲೆ ಎಕ್ಕದ ಎಲೆಗಳನ್ನು ಇರಿಸಿ ಸ್ನಾನವನ್ನು ಮಾಡೋದ್ರಿಂದ 7 ಲೋಕಗಳಲ್ಲೂ ಕೂಡ ನಾವು ಮಾಡಿರುವಂಥ ಪಾಪಶೇಷಗಳು ಹೋಗಿ ಶುಭ ಉಂಟಾಗುವುದು. ಅಲ್ಲದೆ ಇಂದಿನ ಜನ್ಮದಲ್ಲಿ ನಾವು ಏನೇ ಒಂದು ತಪ್ಪುಗಳು ಮಾಡಿದರೂ ಪಾಪಗಳು, ಸಪ್ತವ್ಯಾಧಿಗಳು, ಮಾತು, ಮನಸ್ಥಿತಿ ಏನಾದರೂ ಒಂದು ನಾವು ತಪ್ಪುಗಳನ್ನು ಮಾಡಿದ್ದೇ ಆದಲ್ಲಿ ನಾಶ ಆಗಿ ಮುಕ್ತಿ ಲಭಿಸುತ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಈ ದಿನ ವಿಶೇಷವಾಗಿ ಸೂರ್ಯ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿ 7 ಜನ್ಮದಲ್ಲೂ ಕೂಡ ಪಾಪಗಳು ನಾಶವಾಗುತ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಈ ರೀತಿಯಾಗಿ ಆಚರಣೆ ಮಾಡೋದ್ರಿಂದ 7 ಜನ್ಮದ ಪಾಪಗಳು ನಾಶವಾಗದಲ್ಲದೇ ನಮ್ಮಲ್ಲಿ ಇರುವಂಥ ಚರ್ಮ ರೋಗ ಆಗಿರಬಹುದು ಅಥವಾ ಅನೇಕ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಕೂಡ ಇದೆ. ಮಾಘ ಮಾಸದಲ್ಲಿ ಅದರಲ್ಲೂ ಒಂದು ವಿಶೇಷವಾಗಿ ರಥಸಪ್ತಮಿಯಂದು ಸೂರ್ಯೋದಯದ ಸಮಯದಲ್ಲಿ ಒಂದು ನದಿ ಆಗಿರಬಹುದು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿದ್ದಲ್ಲಿ ನಮ್ಮ ಒಂದು ಪೂರ್ವ ಜನ್ಮದ ಪಾಪಗಳು ಮತ್ತು ಜನ್ಮದ ಕರ್ಮಗಳು ಕೂಡ ಪರಿಹಾರ ಆಗುತ್ತವೆ. ಸಾಮಾನ್ಯವಾಗಿ ಎಲ್ಲ ಒಂದು ದೇವಾಲಯಗಳಲ್ಲೂ ಕೂಡ ರಥಸಪ್ತಮಿಯ ದಿವಸ ವಿಶೇಷವಾಗಿ ಪೂಜೆ, ಹೋಮ, ಹವನಾದಿಗಳನ್ನು ಕೂಡ ಮಾಡ್ತಾರೆ. ಹೊಸ ಮನೆಗಳಿಗೆ ಹೋಗುವಂಥವರು ಕೂಡ ಆವತ್ತಿನ ದಿವಸ ವಿಶೇಷವಾಗಿ ಹಾಲನ್ನು ಉಕ್ಕಿಸಿ ಹೊಸ ಮನೆಗೆ ಕೂಡ ಹೋಗ್ತಾ ಇರ್ತಾರೆ. ಹಾಗೇನೆ ಈ ರಥಸಪ್ತಮಿಯ ದಿವಸ ವಿಶೇಷ ಪ್ರಸಾದ ಅಂತ ಬಂದರೆ ಸೂರ್ಯನಿಗೆ ಪ್ರಿಯವಾದದ್ದು ಅಂದರೆ ರವೆ ಪಾಯಸ ಅಥವಾ ಗೋಧಿ ಪಾಯಸ. ನೀವು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಬಹುದು. ದೇವಸ್ಥಾನಗಳಲ್ಲೂ ಸಾಮಾನ್ಯವಾಗಿ ರವೆ ಪಾಯಸವನ್ನು ಒಂದು ಪ್ರಸಾದವಾಗಿ ಕೊಡ್ತಾ ಇರ್ತಾರೆ.
ಈ ವರ್ಷ ರಥಸಪ್ತಮಿ 2026 ಜನವರಿ 25ರಂದು ಬಂದಿದೆ. ಇನ್ನು ವಿಶೇಷವಾದ ರಥಸಪ್ತಮಿ ದಿನ ಎಕ್ಕದ ಎಲೆಯಿಂದ ಸ್ನಾನ ಮಾಡಿದರೆ ನಿಮಗೆ ಹಣ ವೃದ್ಧಿಯಾಗುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತದೆ, ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು, ಮಾಟಮಂತ್ರಗಳು ನಿವಾರಣೆಯಾಗುತ್ತದೆ, ಅದೃಷ್ಟ ಕೂಡಿ ಬರುತ್ತದೆ. ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ. ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಈ ದಿನ ಸೂರ್ಯನನ್ನು ಪೂಜಿಸೋದ್ರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷ ಮಾಘ ಮಾಸದಲ್ಲಿ ಬರುವ ರಥಸಪ್ತಮಿ ದಿನದಂದು ಸೂರ್ಯ ದೇವನಿಗೆ ಪ್ರತ್ಯೇಕವಾಗಿ ಪೂಜೆ ಮಾಡಲಾಗುತ್ತದೆ. ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಎಲ್ಲ ಆಸೆಗಳು ಈಡೇರಲಿವೆ ಎಂಬ ನಂಬಿಕೆ ಈಗಲೂ ಇದೆ. ಸಪ್ತಮಿ ತಿಥಿ ಅಥವಾ ಮಾಘ ಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಕರೆಯಲ್ಪಡುವ ರಥಸಪ್ತಮಿಯು ಮಾಘ ಮಾಸದಲ್ಲಿ ಬರುತ್ತದೆ ಮತ್ತು ಇದು ಭಗವಾನ್ ಸೂರ್ಯನಿಗೆ ಅರ್ಪಿತವಾದ ದಿನವಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನ ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದನ್ನು ಸೂರ್ಯನಾರಾಯಣ ಎಂದು ಕರೆಯಲಾಗುವುದು. ರಥ ಮತ್ತು ಸಪ್ತಮಿ ಎಂದರೆ 7ನೇ ದಿನ ಮತ್ತು ಶುಕ್ಲ ಪಕ್ಷದ 7ನೇ ದಿನದಂದು ಬರುವುದನ್ನು ರಥಸಪ್ತಮಿ ಎಂದು ಹೆಸರಿಸಲಾಗಿದೆ. ರಥಸಪ್ತಮಿ ದಿನದಂದು ಭಗವಾನ್ ಸೂರ್ಯನನ್ನು ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ, ಸಂಪತ್ತು, ಹೆಸರು, ಕೀರ್ತಿ, ಶಕ್ತಿ ಮತ್ತು ಉತ್ತಮ ಆರೋಗ್ಯ, ರೋಗಗಳನ್ನು ಗುಣಪಡಿಸುವುದು, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮತ್ತು ಹೆಚ್ಚಿನವುಗಳಂತಹ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ರಥಸಪ್ತಮಿ ಪೂಜೆಯನ್ನು ದೇಶದಾದ್ಯಂತ ಭಕ್ತರು ಸಂಪೂರ್ಣ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೆ. ರಥಸಪ್ತಮಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಶುಭ ಸಮಯದಲ್ಲಿ ಸ್ನಾನ ಮಾಡಿ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಹೂಗಳಿಂದ ಅಲಂಕರಿಸಿ ಸೂರ್ಯದೇವರ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ಸೂರ್ಯದೇವರಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಶ್ರೀಗಂಧ, ಕುಂಕುಮ, ಹೂಗಳು ಇತ್ಯಾದಿಗಳಿಂದ ಅಲಂಕರಿಸಿ ಸೂರ್ಯದೇವನಿಗೆ ಹೂವಿನ ಹಾರವನ್ನು ಹಾಕಿ ಧೂಪವನ್ನು ಅರ್ಪಿಸಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಸೂರ್ಯದೇವರಿಗೆ ಆರ್ಘ್ಯವನ್ನು ಅರ್ಪಿಸಿ ಆರ್ಘ್ಯ ಅರ್ಪಿಸುವಾಗ ಓಂ ಗೃಣಿಹಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸೂರ್ಯದೇವರಿಗೆ ಬೆಲ್ಲ, ಎಳ್ಳು, ಬಟ್ಟೆ ಮತ್ತು ರೊಟ್ಟಿಯನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಸೂರ್ಯದೇವರಿಗೆ ಆರತಿ ಮಾಡಿ ಮತ್ತು ಜನರಿಗೆ ಪ್ರಸಾದವನ್ನು ವಿತರಿಸಿ ಸೂರ್ಯದೇವನು 7 ಕುದುರೆಗಳ ರಥವನ್ನು ದಕ್ಷಿಣಾಯಣವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ. ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ, ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ. ಮಾಘ ಸಪ್ತಮಿಯಿಂದ ಬರುವ 6 ತಿಂಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ. ಸೂರ್ಯನ 7 ಕುದುರೆಗಳು 7 ವಾರಗಳನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ 12 ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ. ಸೂರ್ಯ ರಥ 12 ಚಿಹ್ನೆಗಳನ್ನು ಪೂರ್ಣಗೊಳಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಸೂರ್ಯನನ್ನು ಪೂಜಿಸಿದರೆ ಹಣಕಾಸು, ಆರೋಗ್ಯ ಸಮಸ್ಯೆಗಳು ದೂರ ಆಗುವುದು, ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಸೂರ್ಯದೇವನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ. ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಹೊಂದಿದೆ. ಈ ದಿನ ಸ್ನಾನ ಮಾಡುವುದು ವಿಶಿಷ್ಟ ಮಹತ್ವವನ್ನು ಹೊಂದಿದೆ. ಹೀಗಾಗಿ ಜನರು ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡುತ್ತಾರೆ. ಈ ದಿನ ಸೂರ್ಯೋದಯದ ಸಮಯದಲ್ಲಿ ಮಾಡುವ ಸ್ನಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ವ್ಯಕ್ತಿಯನ್ನು ಉತ್ತಮ ಆರೋಗ್ಯ ಮತ್ತು ಜೀವನವನ್ನು ಆಶೀರ್ವದಿಸುವಾಗ ಇದು ಎಲ್ಲ ಕಾಯಿಲೆಗಳು ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಎಂದು ಹೇಳಲಾಗಿದೆ. ಈ ಕಾರಣಕ್ಕಾಗಿ ಈ ದಿನವನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯುವುದುಂಟು. ಸ್ನಾನ ಮಾಡಿದ ನಂತರ ಈ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ನಿಧಾನವಾಗಿ ಸಣ್ಣ ಕಳಶವನ್ನು ಬಳಸಬಹುದು. ನಾವು ನಿಂತಿರುವ ಜಾಗದಲ್ಲಿಯೇ ಇದನ್ನು ಮಾಡಲಾಗುವುದು. ಜನರು ನೈವೇದ್ಯಕ್ಕಾಗಿ ತಾಮ್ರದ ಕಳಶವನ್ನು ಅಂದರೆ ತಾಮ್ರದ ಚೊಂಬನ್ನು ಬಳಸುತ್ತಾರೆ. ನೀರನ್ನು ಅರ್ಪಿಸುವಾಗ ಅವರು ಸೂರ್ಯ ಮಂತ್ರವನ್ನು ಪಠಿಸಿ, ಕೆಲವು ಜನರು ಸೂರ್ಯನ 12 ಹೆಸರುಗಳನ್ನು ಹೇಳಿಯೂ ಸಹ ಮಂತ್ರಗಳನ್ನು ಪಠಿಸುತ್ತಾರೆ. ನೀರಿನ ಆಚರಣೆಗಳನ್ನು ಮಾಡಿದ ನಂತರ ಭಗವಾನ್ ಸೂರ್ಯನನ್ನು ಪೂಜಿಸಲೇಬೇಕು. ಇದಕ್ಕಾಗಿ ಭಕ್ತರು ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯನ ಮುಂದೆ ಪ್ರದಕ್ಷಿಣೆ ಹಾಕಿ ನಂತರ ಅವರು ಸೂರ್ಯನ ದಿಕ್ಕಿನಲ್ಲಿ ಚುಮುಕಿಸುವ ಮೂಲಕ ಕೆಂಪು ಹೂಗಳನ್ನು ಅರ್ಪಿಸಿ ಧೂಪ ದೀಪಗಳನ್ನು ಬೆಳಗಿಸಬೇಕು. ಹೀಗೆ ಮಾಡೋದ್ರಿಂದ ಸೂರ್ಯನ ಆಶೀರ್ವಾದವು ಭಕ್ತರಿಗೆ ದೊರೆಯುವುದು ಮತ್ತು ಯಶಸ್ಸಿನ ಜೊತೆ ದೀರ್ಘ ಆರೋಗ್ಯಕರ ಜೀವನವನ್ನು ದಯಪಾಲಿಸುತ್ತಾನೆ ಸೂರ್ಯನು ಎಂಬ ನಂಬಿಕೆ ಇದೆ. ರಥಸಪ್ತಮಿಯ ಮಹತ್ವವನ್ನು ನೋಡೋಣ.
ರಥಸಪ್ತಮಿಯ ಮಹತ್ವವು ಭಗವಾನ್ ಸೂರ್ಯನ ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದೆ. ಭಗವಾನ್ ಸೂರ್ಯದೇವನು ತನ್ನ ರಥವನ್ನು ಉತ್ತರ ಗೋಳಾರ್ಧಕ್ಕೆ ತಿರುಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದು ಋತುವಿನ ಬದಲಾವಣೆಯನ್ನು ಸಹ ಸೂಚಿಸುವುದು. ಪುರಾಣಗಳಲ್ಲಿಯೂ ಸಹ ಸೂರ್ಯದೇವನನ್ನ 7 ಸಮರ್ಥ ಕುದುರೆಗಳು ಎಳೆಯುವ ರಥವನ್ನ ಸವಾರಿ ಮಾಡುವುದನ್ನು ತೋರಿಸಲಾಗಿದೆ. ಅರುಣ ಅದರ ಸಾರಥಿಯಾಗಿದ್ದಾನೆ. ಸುಗ್ಗಿಯ ಆರಂಭದ ನೆನಪಿಗಾಗಿ ಈ ಹಬ್ಬವನ್ನ ಮಂಗಳಕರವಾಗಿದೆ ಎಂದು ಹಲವು ಬೆಳೆಗಳನ್ನ ಕೊಯ್ಲು ಮಾಡಲು ಸೂರ್ಯನನ್ನ ಪೂಜಿಸುತ್ತಾರೆ. ಭಗವಾನ್ ಸೂರ್ಯದೇವನು 7 ಕುದುರೆಗಳ ರಥದ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ಳುತ್ತಾನೆ. ಇದು ಆಳವಾದ ಅರ್ಥವನ್ನ ಹೊಂದಿದೆ. 7 ಕುದುರೆಗಳು ಮಳೆಬಿಲ್ಲಿನ 7 ಬಣ್ಣಗಳನ್ನು ಸೂಚಿಸುತ್ತವೆ. ವಾರದ 7 ದಿನಗಳು ಮತ್ತು ಸೂರ್ಯನ 7 ಕಿರಣಗಳು ದೇಹದ ಮುಖ್ಯ ಚಕ್ರಗಳಿಗೆ ಸಂಪರ್ಕ ಹೊಂದಿವೆ. ರಥದ 7 ಕುದುರೆಗಳು ಮನಸ್ಸನ್ನ ಸಂಕೇತಿಸುತ್ತವೆ. ಅದನ್ನು ನಾವೇ ನಿಯಂತ್ರಿಸಬೇಕು ಎಂದು ಇದರ ಅರ್ಥ. ರಥಸಪ್ತಮಿ ದಿನ ಎಕ್ಕದ ಎಲೆಗೆ ಕೂಡ ತುಂಬ ಪ್ರಾಮುಖ್ಯತೆ ಇದೆ. ರಥಸಪ್ತಮಿ ದಿನ ತಲೆ, ಭುಜ ಮತ್ತು ಕತ್ತು, ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆ ಇಟ್ಟು ಸ್ನಾನ ಮಾಡಿ ಸೂರ್ಯನ 108 ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರವನ್ನು ಮಾಡುವ ಪದ್ಧತಿ ಇದೆ. ಒಂದು ವೇಳೆ 108 ನಾಮಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಸೂರ್ಯನ 12 ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು. ಸ್ನಾನದ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ 7 ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ಒಂದು ತಲೆಯ ನೆತ್ತಿಯ ಮೇಲೆ ಒಂದು ಇಟ್ಕೊಳ್ಬೇಕು. 2 ಭುಜಗಳ ಮೇಲೆ 2 ಎಲೆಗಳನ್ನು ಇಟ್ಕೊಳ್ಬೇಕು. ಹಾಗೆಯೇ ಅದರ ನಂತರ ಇನ್ನ 2 ಪಾದಗಳ ಮೇಲೆ ಇಟ್ಕೊಳ್ಬೇಕಾಗುತ್ತದೆ. ಮತ್ತೊಂದು ಹೃದಯದ ಭಾಗದಲ್ಲಿ, ಮತ್ತೊಂದು ನಾಭಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಒಕ್ಕಳಿನ ಮೇಲೆ ಒಂದು ಇಟ್ಕೊಳ್ಬೇಕು. ಈ ರೀತಿಯಾಗಿ ಒಟ್ಟು 7 ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವುದು ಸಂಪ್ರದಾಯವಿದೆ. ಹೀಗೆ ಶರೀರದ ಮೇಲೆ ಎಕ್ಕದ ಎಲೆಗಳನ್ನು ಇರಿಸಿ ಸ್ನಾನವನ್ನು ಮಾಡೋದ್ರಿಂದ 7 ಲೋಕಗಳಲ್ಲೂ ಕೂಡ ನಾವು ಮಾಡಿರುವಂಥ ಪಾಪಶೇಷಗಳು ಹೋಗಿ ಶುಭ ಉಂಟಾಗುವುದು. ಅಲ್ಲದೆ ಇಂದಿನ ಜನ್ಮದಲ್ಲಿ ನಾವು ಏನೇ ಒಂದು ತಪ್ಪುಗಳನ್ನು ಮಾಡಿದ್ರೂ ಪಾಪಗಳು, ಸಪ್ತವ್ಯಾಧಿಗಳು, ಮಾತು, ಮನಸ್ಥಿತಿ ಏನಾದರೂ ಒಂದು ನಾವು ತಪ್ಪುಗಳನ್ನು ಮಾಡಿದ್ದೇ ಆದಲ್ಲಿ ನಾಶ ಆಗಿ ಮುಕ್ತಿ ಲಭಿಸುತ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಈ ದಿನ ವಿಶೇಷವಾಗಿ ಸೂರ್ಯ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿ 7 ಜನ್ಮದಲ್ಲೂ ಕೂಡ ಪಾಪಗಳು ನಾಶವಾಗುತ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಈ ರೀತಿಯಾಗಿ ಆಚರಣೆ ಮಾಡೋದ್ರಿಂದ 7 ಜನ್ಮದ ಪಾಪಗಳು ನಾಶವಾಗುವುದಲ್ಲದೆ ನಮ್ಮಲ್ಲಿರುವಂತಹ ಚರ್ಮ ರೋಗ ಆಗಿರಬಹುದು ಅಥವಾ ಅನೇಕ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಕೂಡ ಇದೆ ಮಾಘ ಮಾಸದಲ್ಲಿ. ಅದರಲ್ಲೂ ಒಂದು ವಿಶೇಷವಾಗಿ ರಥಸಪ್ತಮಿಯಂದು ಸೂರ್ಯೋದಯದ ಸಮಯದಲ್ಲಿ ಒಂದು ನದಿ ಆಗಿರಬಹುದು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿದ್ದಲ್ಲಿ ನಮ್ಮ ಒಂದು ಪೂರ್ವ ಜನ್ಮದ ಪಾಪಗಳು ಮತ್ತು ಜನ್ಮದ ಕರ್ಮಗಳು ಕೂಡ ಪರಿಹಾರ ಆಗುತ್ತವೆ. ಸಾಮಾನ್ಯವಾಗಿ ಎಲ್ಲ ಒಂದು ದೇವಾಲಯಗಳಲ್ಲೂ ಕೂಡ ರಥಸಪ್ತಮಿಯ ದಿವಸ ವಿಶೇಷವಾಗಿ ಪೂಜೆ, ಹೋಮ, ಹವನಾದಿಗಳನ್ನು ಕೂಡ ಮಾಡ್ತಾರೆ. ಹೊಸ ಮನೆಗಳಿಗೆ ಹೋಗುವಂಥವರು ಕೂಡ ಆವತ್ತಿನ ದಿವಸ ವಿಶೇಷವಾಗಿ ಹಾಲನ್ನು ಉಕ್ಕಿಸಿ ಹೊಸ ಮನೆಗೆ ಕೂಡ ಹೋಗ್ತಾ ಇರ್ತಾರೆ. ಹಾಗೇನೆ ಈ ರಥಸಪ್ತಮಿಯ ದಿವಸ ವಿಶೇಷ ಪ್ರಸಾದ ಅಂತ ಬಂದರೆ ಸೂರ್ಯನಿಗೆ ಪ್ರಿಯವಾದದ್ದು ಅಂದರೆ ರವೆ ಪಾಯಸ ಅಥವಾ ಗೋಧಿ ಪಾಯಸ ನೀವು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಬಹುದು. ದೇವಸ್ಥಾನಗಳಲ್ಲೂ ಸಾಮಾನ್ಯವಾಗಿ ರವೆ ಪಾಯಸವನ್ನು ಒಂದು ಪ್ರಸಾದವಾಗಿ ಕೊಡ್ತಾ ಇರ್ತಾರೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.